ಇವತ್ತು ತುಂಬ ಸಿಟ್ಟು ಬಂದಿತ್ತು, ಹಂಗಾಗಿ ಅಷ್ಟು ಟವಲ್ನ ಹರಿದಾಕ್ಬಿಟ್ಟೆ. ಆಮೇಲೆ ನಾನೇ ಹೊಲಿಗೆ ಹಾಕಿ ಇಟ್ಬಿಟ್ಟೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಾರ್ನಿಂಗ್ ಎದ್ದು ಟೀ ಮಾಡ್ತಿದ್ದೆ. ಸೊ ನನ್ನ ಮಗನಿಗೋಸ್ಕರ ಗಂಜಿ ಮಾಡ್ತಿದ್ದೀನಿ. ಅವನು ಎದ್ರಪ್ಲೆ ಪಟ್ಟ ಅಂತ ಬಂದು ಗಂಜಿನೇ ಕೇಳೋದು. ನೈಟು ಏನೂ ಹೊಟ್ಟೆ ತುಂಬ ತಿಂದಿಲ್ಲ, ಅವನು ತುಂಬ ಹಶ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಾಗೆ ಮಾಡಿಟ್ಟು ಒಂದು ಸ್ವಲ್ಪ ಬಿಸಿ ಆರೋಗಲಿ ಅಂತ ಮಾಡಿಡ್ತಿದ್ದೀನಿ. ಸೊ ಇವತ್ತು ನಾಷ್ಟ ಮಾಡ್ತಿದ್ರು ನಮ್ಮ ಮನೇಲಿ. ಸೊ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಡ್ಲಿಗೆ ಸಾಂಬಾರು ಬೇಕಲ್ವ ಕಾಂಬಿನೇಷನಾಗಿ, ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ನುಗ್ಗೆಕಾಯಿ ಎಲ್ಲ ಕೊಯ್ಕೊತಿದ್ದೆ. ಸೊ ಎಲ್ಲ ಇಷ್ಟಿಷ್ಟು ನುಗ್ಗೆಕಾಯಿನ ಕೊಯ್ಕೊಂಡು ಇವಾಗ ಸಾಂಬಾರು ಮಾಡಬೇಕು. ನಾನು ನುಗ್ಗೆಕಾಯಿ ಬೇಯಿಸ್ಕೊಬೇಕಾದ್ರೇ ಅದರಲ್ಲೇ ಕುಂಬಳಕಾಯಿನೂ ಬೇಯಿಸ್ಕೊತೀನಿ, ಎರಡೂ ಒಮ್ಮೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಷ್ಟಿಷ್ಟು ಕುಂಬಳಕಾಯಿನೂ ಅದರಲ್ಲೇ ಈ ಥರ ಕೊಯ್ದಾಕಿ ಅವೆರಡನ್ನೂ ಚೆನ್ನಾಗಿ ಬೇಯಿಸ್ಕೊತೀನಿ. ಅದರಲ್ಲೇ ಆಲೂಗಡ್ಡೆ ಮತ್ತು ಟೊಮೊಟೊ ಹಣ್ಣು ಹಾಕಿದ್ದೆ ನಾನು, ಬಟ್ ಅದನ್ನು ತೋರಿಸಿಲ್ಲ. ಇವಾಗ ನೆಕ್ಸ್ಟ್ ಇನ್ನು ವೀಡಿಯೋನೇ ತೋರಿಸಿಲ್ಲ ನಾನು ಅಡುಗೆದು. ಸೊ ಜಸ್ಟ್ ಅಷ್ಟೇ ಕೊಯ್ಯೋದು ಮಾರ್ನಿಂಗ್ದು ರೋಟೀನೇನು ಅದು ತೋರಿಸ್ದೆ. ಇದಾದಮೇಲೆ ಎಲ್ಲ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ನಾಷ್ಟ ಮಾಡಿದ್ವಿ. ಸೊ ಇಡ್ಲಿ ಚಟ್ನಿ ಅಂತೂ ಸಖತ್ತಾಗಿತ್ತು. ಸೊ ನಮ್ಮ ಮನೇಲಿ ಎಲ್ಲಕ್ಕಿಂತ ಚಟ್ನಿನೇ ಜಾಸ್ತಿ ಕೇಳಿ ತಿಂತಿದ್ರು, ಅಷ್ಟು ಚೆನ್ನಾಗಾಗಿತ್ತು ಚಟ್ನಿ. ಸೊ ನನಗೂ ಸಖತ್ ಇಷ್ಟ ಆಗೋಯ್ತು. ಸಾಂಬಾರು ಕೂಡ ಚೆನ್ನಾಗಾಗಿದೆ, ಅಂದರೆ ಚಟ್ನಿ ಅಷ್ಟೇನಲ್ಲ, ಚಟ್ನಿ ಚೆನ್ನಾಗಿದೆ. ಸೊ ಎಲ್ಲ ಓಕೆ. ನೆಕ್ಸ್ಟು ಇವಾಗ ಇದಿಷ್ಟು ತಿಂದು ನಾನು ಬಂದಿದ್ದು ಕೆಲಸಕ್ಕೆ. ಸೊ ನನ್ನ ಕೆಲಸ ಮಾಡಬೇಕಲ್ವ. ಮೊದಲು ಹೇಳ್ದಂಗೆ ಏನೂ ಹರಿದಾಕಿಲ್ಲ, ಆಮೇಲೆ ಏನೂ ಇಲ್ಲ. ನನ್ನ ಕೆಲಸ ಇರೋದೇ ಇದು ಕಟ್ ಮಾಡೋದು, ಆಮೇಲೆ ಸುತ್ತ ಸ್ಟಿಚ್ ಮಾಡೋದು. ಹಾಗಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಏನೂ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಿದ್ದೆ. ಸೊ ಕಟ್ ಮಾಡಿಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು 100 ಅಥವಾ 200 ಕಟ್ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಿಚಿಂಗಿಗೆ ಏನು ಸ್ಟಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿಂಗಿಗೆ ಕೂತಿದ್ದೀನಿ. ಸೊ ಇದಿಷ್ಟು ಕಟ್ಟಿಂಗ್ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಂಗ್ ತೋರಿಸ್ತೀನಿ. ಫಸ್ಟಿಗೆ ಸಿಟ್ಟಿಂದ ಏನು ಕಟ್ ಮಾಡಿಲ್ಲ, ಕಮೆಂಟ್ಸ್ ಬಂದಿದೆ, ಏನೋ ಓಡಿದೆ. ಅದಾದಮೇಲೆ ವ್ಯೂಸ್ ಇಲ್ಲ, ಕಮೆಂಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಕಮೆಂಟ್ಸ್ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ ಕಮೆಂಟ್ಗಳು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದೊಂದು ಕಮೆಂಟ್ಸ್. ಇಷ್ಟು ನಾನು 2 ವರ್ಷದಿಂದ ಏನು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. 2 ವರ್ಷ ಅಲ್ಲ, ನಾನು ಇರೋದು ಸೋಷಲ್ ಮೀಡ್ಯಾದಲ್ಲಿ ನಾನು ಇರೋದು 4 ಇಯರ್ಸ್ ಅಥವಾ 5 ಇಯರ್ಸ್ ಆಗಿರ್ಬೋದು. ಬಟ್ ನಾನು ಈ ಐ ಡಿ ಕ್ರಿಯೇಟ್ ಮಾಡಿ 2 ವರ್ಷ ಆಯಿತು. ಇವಾಗ ಏನಿದೆ ಪೂಜೆಸ್ PJP 5762 ಅಂತ ನನ್ನ ಐ ಡಿ ಏನು ರಿಯಲ್ ಅದನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಮೊದಲು ನನ್ನ ಐ ಡಿ ಬೇರೆಯೇ ಇತ್ತು, ಅದಕ್ಕೂ ಹೆಸರು ಈ ಥರನೇ ಇತ್ತು, ಸೇಮ್ ಇದೇ ಹೆಸರು. ಬಟ್ ಅದು ಏನೋ ಹ್ಯಾಕ್ ಆಯಿತು. ಹ್ಯಾಕ್ ಆಗಿದ್ದ ಕಾರಣದಿಂದ ನಾನು 1 ವರ್ಷ ವೀಡಿಯೋಸ್ ಮಾಡೋದನ್ನ ಬಿಟ್ಟೆ. 1 ವರ್ಷ ವೀಡಿಯೋ ಮಾಡೋದನ್ನ ಬಿಟ್ಟೆ. ಅದಾದಮೇಲೆ ಮತ್ತೆ ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ತುಂಬ ಬಂತು. ನನಗೆ ಫಸ್ಟಿಂದನೂ ಸೋಷಲ್ ಮೀಡ್ಯಾದಲ್ಲಿ ಇರಬೇಕು ಅಂತ ತುಂಬ ಆಸೆ. ನಂಗೆ ಸೋಷಲ್ ಮೀಡ್ಯಾದಲ್ಲಿ ಬೆಳಿಬೇಕು ಅದು ಇದು ಅಂತ ಸಿಕ್ಕಾಪಟ್ಟೆ ಆಸೆ. ಬಟ್ ಇತ್ತು, ಆವಾಗಲೂ ಫಾಲೋವರ್ಸ್ ಇದ್ದರು, 80K ಇತ್ತು. ಅದು ಐ ಡಿ ಚೆನ್ನಾಗಿ ಓಡ್ತಿತ್ತು. ಇಷ್ಟು ಚೆನ್ನಾಗಿ ಓಡ್ತಿತ್ತು ಅಂದರೆ ಅದು ಕಂಟಿನ್ಯೂ ಆಗಿದ್ದರೆ ಇನ್ನೂ ಇಷ್ಟೊತ್ತಿಗಾಗಲೇ ಒಂದು 2
200 ಆಗಿರೋದೇನೋ 200K ಆಗಿರೋದೇನೋ. ಬಟ್ 80K ಆಯಿತು. 80K ಆದಮೇಲೆ ಅದು ಐ ಡಿ ಹ್ಯಾಕ್ ಆಯಿತು. ನನ್ನದು ಆವಾಗ ಸೆಕೆಂಡ್ ಇಯರ್ ಎಕ್ಸಾಮ್ ಇತ್ತು ಆವಾಗ. ಸೊ ಎಕ್ಸಾಮ್ ಟೈಮಲ್ಲಿ ಹೋಯಿತು ನನ್ನ ಐ ಡಿ. ಅದಾದಮೇಲೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ನನ್ನ ಪರಿಚಯ ಇರೋರೊಬ್ಬರು ಟ್ರೋಲರ್ ಹ್ಯಾಕರ್ ಇದ್ದರು, ಅವ್ರಿಗೂ ಮಾಡಿದೆ. ಅದಾದಮೇಲೆ ನೀನು ಎಕ್ಸಾಮ್ ಮುಗಿಸ್ಕೊ, ಆಮೇಲೆ ಇಸ್ಕೊಟ್ರೆ ಆಯಿತು ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡೆ. ಬಟ್ ಐ ಡಿನ ನನಗೆ ವಾಪಸ್ ಸಿಗಲಿಲ್ಲ. ಅದು ಫುಲ್ಲು ನನ್ನ ನೇಮ್ ಅದು ಎಲ್ಲ ಅಷ್ಟು ಚೇಂಜ್ ಆಯಿತು. ನೇಮ್ ಚೇಂಜ್ ಮಾಡಿದ್ರು. ಆವಾಗಿನ್ನೂ ನೇಮ್ ಅದೆಲ್ಲ ಇತ್ತು. ಅದಾದಮೇಲೆ ನೇಮ್ ಚೇಂಜ್ ಮಾಡಿದ್ರು. ಎಲ್ಲ ಅಷ್ಟು ಪೋಸ್ಟ್ ಡಿಲೀಟ್ ಆಯಿತು. ನಾನೇನು ಪೋಸ್ಟ್ ಬಿಟ್ಟಿದ್ದೆ ಅಷ್ಟು ಪೋಸ್ಟ್ ಡಿಲೀಟ್ ಆಯಿತು. ಆಮೇಲೆ ಅವ್ರು ಬೇರೆಯೇ ಟ್ರೋಲರ್ಸ್ ಎಲ್ಲ ಯಾವ ಥರ ಪೋಸ್ಟ್ ಬಿಡ್ತಾರೆ ಗೊತ್ತಲ್ವ, ಆ ಥರ ಎಲ್ಲ ಪೋಸ್ಟ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೈಲೈಟ್ಸ್ ಅಷ್ಟು ನಾನೇನು ಬಯೋ ಎಲ್ಲ ಅಷ್ಟು ನನ್ನ ಐ ಡಿ ಅಂತ ಖೂನನೇ ಸಿಗದೆ ಇರೋ ಥರ ಮಾಡಿಬಿಟ್ರು. ಅದಾದಮೇಲೆ ನನಗೆ ಇಂಟ್ರೆಸ್ಟೇ ಹೋಯಿತು. ಬೇಡ ಇದು ಸುಮ್ಮನೆ ಒಂದು ಸ್ವಲ್ಪ ಬೆಳೆಯೋಷ್ಟರಲ್ಲಿ ಎಲ್ಲ ಹ್ಯಾಕ್ ಮಾಡಿಬಿಡ್ತಾರೆ, ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು 1 ವರ್ಷ ಬಿಟ್ಟೆ. ಅದಾದಮೇಲೆ ನನ್ನ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದಮೇಲೆ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟೆ. 1 ವರ್ಷ ಬಿಟ್ಟೆ. ಅದಾದಮೇಲೆ ನನಗೆ ಬಿಡೋಕ್ಕೆ ಮನಸ್ಸಿಲ್ಲ. ನನಗೆ ಏನಾದ್ರು ರೀಲ್ಸ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಹಾಗಾಗಿ ಇನ್ನೊಂದು ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. 2 ವರ್ಷದಿಂದ ಮತ್ತೆ ಇವಾಗ 70K ಬಂದು ನಿಂತಿದ್ದೀನಿ. ಇನ್ನೂ ಐ ಡಿ ಓಡ್ತಿಲ್ಲ. ಫಾಲೋವರ್ಸ್ ಇದ್ದಾರೆ. ಮತ್ತು ಕೆಲವೊಬ್ರಿಗೆ ಅನಿಸುತ್ತೆ ಇದೇನು ಫೇಕಾ ಅಂತ. ತುಂಬ ಜನ ಕೇಳಿದ್ದುಂಟು ನನಗೆ, ಇದೇನು ಫೇಕ್ ಫಾಲೋವರ್ಸಾ, ಏನು ವ್ಯೂವ್ಸೇ ಇಲ್ಲ, ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ, ವ್ಯೂವ್ಸೇ ಆಗ್ತಿಲ್ವಲ್ಲ, ಲೈಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಏನಕ್ಕಂತ, ಅದು ನಿಜ ನನಗೆ ಗೊತ್ತಿಲ್ಲ. ನನಗೆ ಫೇಕ್ ಫಾಲೋವರ್ಸ್ ಹೆಂಗೆ ಮಾಡ್ಕೊತಾರೆ ಅನ್ನೋದು ಗೊತ್ತಿಲ್ಲ. ನಿಜ ಹೇಳ್ತೀನಿ, ಗಾಡ್ ಪ್ರಾಮ್, ನಂಗೆ ಫೇಕ್ ಫಾಲೋವರ್ಸ್ ಅನ್ನೋದು ನನಗೇನೂ ಗೊತ್ತಿಲ್ಲ. ಅದು ಫಾಲೋವರ್ಸ್ ಡೈಲಿ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ. ಬಟ್ ವ್ಯೂವ್ಸು, ಲೈಕ್ಸು, ಕಮೆಂಟ್ಸು ಇರಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ಇಲ್ಲ ವ್ಯೂವ್ಸೇ ಓಡ್ತಿಲ್ಲ ಅಂದಮೇಲೆ ಫೇಮಸ್ ಆಗೋದು ಅಂತ ಹೇಳ್ಬಿಟ್ಟು. ವ್ಯೂವ್ಸ್ ಓಡಿದ್ರೆ ಅಲ್ವಾ ಫೇಮಸ್ ಆಗೋದು. ಹಂಗಾಗಿ ಸಿಕ್ಕಾಪಟ್ಟೆ ಬೇಜಾರು ಅದೊಂದು ವಿಷಯದಲ್ಲಿ. ಅದಾದಮೇಲೆ ಒಂದು ಸಾಂಗ್ ಹಾಡ್ಬಿಟ್ಟಿದ್ದಕ್ಕೆ ಇಷ್ಟೊಂದು ಕಮೆಂಟ್ಸ್ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ. ಅದು ಫಸ್ಟ್ ಟೈಮ್ ನಾನು ಅಷ್ಟೊಂದು ಖುಷಿಯಾಗಿದ್ದು. ಅಷ್ಟೊಂದು ಕಮೆಂಟ್ಸ್ ಬಂತಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಡಿ ಮತ್ತೆ ಅದೊಂದು ಪೋಸ್ಟ್ ಅದೊಂದು ಸಾಂಗಿಂದ ಆದಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಇದು ಆಯಿತು. ನಂದೇನು ಡ್ರಾಫಲ್ಲಿ ತುಂಬ ವೀಡಿಯೋಸ್ ಇಟ್ಟಿದ್ದೆ ನಾನು, ಸಾರಿ ಮೇಲಿಂದ ಅದು ಇದು ಸಿಕ್ಕಾಪಟ್ಟೆ ವೀಡಿಯೋಸ್ ಇದ್ದು. ಅದು ಸ್ಟೋರೇಜ್ ಅಂತ ಹೇಳ್ತಾ ಇತ್ತು. ನನ್ನ ಫೋನಲ್ಲಿ ಒಂದು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಎಲ್ಲ ಆ್ಯಪ್ನೂ ಡಿಲೀಟ್ ಮಾಡಿ ಮತ್ತೆ ನನಗೇನೇನು ಬೇಕೋ ಅಷ್ಟೇ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡೆ. ಆವಾಗ ಎಲ್ಲ ವೀಡಿಯೋಸ್ ಡಮ್ ಅಂತು. ಹಾಗಾಗಿ ಡ್ರಾಪ್ಸ್ ವೀಡಿಯೋಸ್ ಹೋದ್ಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಮಾಡ್ತಿದ್ದೀನಿ. ಹಂಗಾಗಿ ನನ್ನ ಐ ಡಿ ಇವಾಗ ಮತ್ತೆ ಫ್ಲಾಪ್ ಆಗಿದೆ, ಓಡ್ತಿಲ್ಲ, ವ್ಯೂವ್ಸ್ ಇಲ್ಲ. ಡ್ರಾಪ್ ವೀಡಿಯೋಸ್ ಹೋದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೊಂದು ಬೇಜಾರು. ಆಮೇಲೆ ಇನ್ನೊಂದು ಮೊನ್ನೆ ಸಿಕ್ಕಾಪಟ್ಟೆ ಗಾಳಿ ಇತ್ತಲ್ವ. ಸೊ ಆ ಟೈಮಲ್ಲಿ ನಾನು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ನಂದೇನು ರೀಲ್ಸ್ ಸ್ಟ್ಯಾಂಡ್ ಬಿದ್ದು ಒಡೆದೋಯ್ತು. ಅದೊಂದು ಸಿಕ್ಕಾಪಟ್ಟೆ ಬೇಜಾರು. ಇವಾಗ ಐ ಡಿನೂ ಓಡ್ತಿಲ್ಲ, ಅದು ಕೂಡ ಸಿಕ್ಕಾಪಟ್ಟೆ ಬೇಜಾರು. ಆಮೇಲೆ ನಾನು ಕೆಲಸನೂ ಬಿಟ್ಟಿದ್ದೀನಿ. ಇವಾಗ ಏನು ಕೆಲಸ ಮಾಡ್ತಿದ್ದೀನಲ್ವ, ಸೊ ಅದು ಕೆಲಸ ಕೂಡ ಬಿಟ್ಟಿದ್ದೀನಿ ನಾನು. ಅದು ಕೂಡ ಬೇಜಾರು. ಕೆಲಸ ಎಲ್ಲ ಏನೂ ಇಲ್ಲ, ಮನೇಲೇ ಇದ್ದೀನಿ. ಐ ಡಿ ಕೂಡ ಓಡ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಅಷ್ಟೇ ಗೈಸ್. ಆಮೇಲೆ ಇವಾಗ ಟೀ ಕುಡಿತಿದ್ನಲ್ಲ, ನಂಗೆ ಸಿಕ್ಕಾಪಟ್ಟೆ ಟೀ ಹುಚ್ಚು ತುಂಬ ನನಗೆ. ಹಾಗಾಗಿ ಅದರಲ್ಲೂ ಈಗ ನಾನು ಆಂಟಿ ಟೀ ತಂದು ಕೊಟ್ರಲ್ವ, ಅದು ಟೀ ಸಿಕ್ಕಾಪಟ್ಟೆ ಇಷ್ಟ. ಹಂಗೆ ಫಸ್ಟ್ ಒಂದು 3 ವಾರ ಮಾಡಿದಾಗ ಡೈಲಿ ಸಂಜೆ ಟೀ ತಂದು ಕೊಡ್ತಿದ್ರು. ಇವಾಗ ಒಂದು ಸ್ವಲ್ಪ ದಿನದಿಂದ ತುಂಬ ಚೆನ್ನಾಗಿ ಬಂದಿರಲಿಲ್ಲ ನನ್ನ ಕೆಲಸಕ್ಕೆ. ತುಂಬ ಚೆನ್ನಾಗಿದೆ ನಂಗೆ. ಅದೇನೋ ಏನೋ ಅಂತಾರಲ್ಲ, ಟವಲ್ ರೆಡಿ ಆಗೋದಕ್ಕೆ ಸ್ಟಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂದಿದ್ರು ಒಂದು ಸ್ವಲ್ಪ ದಿನ. ಇವಾಗ ಮತ್ತೆ ಸ್ಟಾಕ್ ಆಗಿದೆ. ಹಂಗಾಗಿ ಮತ್ತೆ ಕರೆದ್ರು. ಹಂಗಾಗಿ ಹೋಗಿದ್ದೆ. ಹೋದ್ಮೇಲೆ ಒಂದು 3-4 ಡೇಸ್ ನಾನು ಬೇಗ ಬಂದೆ. ಅವ್ರು 5 o'clock ಟೀ ಮಾಡೋದು, ನಾನು ಬೇಗ ಬರ್ತಿದ್ದೆ. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಟೀ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ನನ್ನ ಟೀ. ಇಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ಮಾಡ್ತೀನಿ, ಬಟ್ ಈ ಥರ ಟೇಸ್ಟ್ ಬರೋದಿಲ್ಲ. ಸೊ ಚೆನ್ನಾಗಿದೆ, ಒಂಥರ ಟೇಸ್ಟಿ. ಮನೇಲಿದ್ದರೆ ಏನೋ ಒಂದು ಸಲ, ಯಾಕಂದರೆ ಹೋಗಿಲ್ವಲ್ಲ, ಅವಾಗಲೇ ಬಿಡು ಅಂದ್ಕೊತಿದ್ದೆ. ಬಟ್ ಇಲ್ಲಿ ಬಂದು ಕುಡ್ದಿಲ್ಲ ಅಂತ ನಂದು ಬೇಜಾರಿತ್ತು.
ಮತ್ತು ನಾಳೆ ರಜೆ ಇದೆ, ಹಾಗಾಗಿ ಸಖತ್ ಟೇಸ್ಟಿ. ಟೀ ಕುಡಿದು ಇದಿಷ್ಟು ಸ್ಟಿಚಿಂಗ್ ಮಾಡಿ ಹೋಗುವಾಗ ಸಿಗ್ತೀನಿ. ಬಾಯ್. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ ಮನೆಗೆ ಹೋದ್ಮೇಲೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಸೊ ನೋಡಿ, ನನ್ನ ಮಗನ ಜೊತೆ ಆಟ ಆಡ್ತಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಮಗನ ಜೊತೆ ಆಟ ಆಡ್ತಿದ್ದೀನಿ. ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ, ಒಂದು ಸ್ವಲ್ಪ ಬಂತು. ಇವಾಗ ಮಳೆನೇ ತುಂಬ ಜಾಸ್ತಿ ಇಲ್ಲವೇ ಇಲ್ಲ. ಅವಾಗೆಲ್ಲ ಇಷ್ಟೊಂದು ಮಳೆ ಬರ್ತಿತ್ತು. ಮಳೆನೇ ಇಲ್ಲ, ಒಂದು ಸ್ವಲ್ಪನೂ ಮಳೆ ಇಲ್ಲ. ಒಂದು 2 ಹನಿ ಬಂದಂಗೆ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಮಳೆ ಬಂದಿದೆ, ನೆಲನೇ ತೊಯ್ದಿಲ್ಲ, ಆ ಥರ ಬಂದಿದೆ. ಸೊ ನಿಂಗೆ ಮಮ್ಮಿ ಇಷ್ಟ ಪಪ್ಪ ಇಷ್ಟ? ಮಮ್ಮಿ ಇಷ್ಟ ಪಪ್ಪ ಇಷ್ಟ? ಹೇಳಪ್ಪ. ಮಮ್ಮಿ ಇಷ್ಟ ಪಪ್ಪ ಇಷ್ಟ? ಮಮ್ಮಿ ಬೇಡ ನಿಂಗ? ಬೇಕು ಮಮ್ಮ ಬೇಡ? ಪಪ್ಪ ತತಕ್ ಬಾಂದಿ ನಿಂಗೆ ಯಾರು ಬೇಡ, ತಾತ ಒಬ್ಬರೇ ಸಾಕು. ಮಮ್ಮಿ ಪಪ್ಪ ಯಾರು ಬೇಡ? ಮಮ್ಮಿ ಪಪ್ಪ ಬೇಡ ನಿಂಗ? ಅಪ್ಪು ಏಪು ಇಲ್ಲಿ ಬಾ. ಮಮ್ಮಿ ಬೇಡ ನಿಂಗ? ಇಲ್ಲಿ ನೋಡಪ್ಪ. ಏನು ಏನು ಏನಪ್ಪ? ಬಾ 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 ಇಲ್ಲಿ ಬಾ. ಅವ್ನ ಮಾತು ಕೇಳಿಸ್ಕೊಂಡ್ರಲ್ವ, ಅವನಿಗೆ ನಾನು ಬೇಡವಂತೆ, ಅವ್ರ ಅಪ್ಪನೂ ಬೇಡವಂತೆ. ತಾತ ಒಬ್ಬರಿದ್ರೆ ಸಾಕು ಅವನಿಗೆ. ನಿಜಾನೇ, ಸಿಕ್ಕಾಪಟ್ಟೆ ಅವ್ರ ತಾತನ ಮೇಲೆ ಸಿಕ್ಕಾಪಟ್ಟೆ ಜೀವ ಇದ್ದಾನ. ಅವ್ರೆಲ್ಲಿ ಹೋಗ್ಬೇಕಾದ್ರೂ ಕದ್ದು ಹೋಗ್ತಾರೆ, ಅಷ್ಟೊಂದು ಅವ್ರ ಹಿಂದೆನೇ ಇರ್ತಾನೆ ಯಾವಾಗ ನೋಡಿದ್ರು ಆ ಥರ. ಸೊ ನೈಟ್ ಮಲ್ಗಬೇಕಾದ್ರೆ ನೋಡ್ರಿ ಇವನ ಆಟಗಳು. ಮಲ್ಕೊಂಡಿದ್ದಾರೆ ಎಲ್ಲರೂ, ಒಂದು ಸ್ವಲ್ಪ ನಿದ್ದೆ ಆಗಿದೆ, ಇವನು ಇನ್ನೂ ಮಲ್ಕೊತಿಲ್ಲ. ಅಲ್ಲಿ ಹೋಗಿ ಅವರಿಗೆ ಡಿಸ್ಟರ್ಬ್ ಮಾಡ್ತಾನೆ, ಆಮೇಲೆ ಬಂದು ನಮ್ಮ ಹತ್ರ ಬರ್ತಾನೆ, ಈ ಥರ ಓಡಾಡ್ತಾನೆ. ಸೊ ಇವಾಗ ಶೆಕೆ ಅಲ್ವಾ, ಮೊನ್ನೆ ಒಂದು ಸ್ವಲ್ಪ ಕರೆಂಟ್ ಹೋಗೋದು ಬರೋದು ಮಾಡಿ ಫ್ಯಾನೆಲ್ಲ ಹೋಯ್ತು, ನಮ್ಮದು ಸುಟ್ಕೊಂಡು ಹೋಯ್ತು. ಹಂಗಾಗಿ ಒಂದು ಸ್ವಲ್ಪ ದಿನ ಅದನ್ನು ರಿಪೇರಿ ಆಗೋವರೆಗೂ ಮೇಲ್ಗಡೆನೇ ಮಲ್ಕೊತಿದ್ದೀವಿ. 2-3 ಡೇಸ್ ಆಯಿತು ಅಷ್ಟೇ. ಮೇಲ್ಗಡೆ ಸಿಕ್ಕಾಪಟ್ಟೆ ತಣ್ಣಗೆ ಗಾಳಿ ಬರುತ್ತೆ. ಬೇಸಿಗೆಲೆಲ್ಲ ನಾವು ಮೇಲ್ಗಡೆನೇ ಮಲ್ಕೊಳ್ಳೋದು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡ್ತವನೆ. ಸೊ ಇದಾಗಿತ್ತು ನನ್ನ ಸೋಷಲ್ ಮೀಡಿಯಾದ ಜರ್ನಿ, ಆಮೇಲೆ ಇವತ್ತಿನ ದಿನದ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.